ಬಿಜೆಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳರು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಆಡಿರುವ ಮಾತುಗಳನ್ನು ಕೇಳಿದ್ರೆ ಇದೇನು ಜ್ಞಾನೋದಯವಾದ ಮಾತಾ ಅಂತ ಅನ್ಸುತ್ತೆ. ನೋಡಿ, ಯಡಿಯೂರಪ್ಪನವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಿಲ್ಲ. ಈಗ ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ, ಅಲ್ಲೂ ಮಾತಾಡಲಿಲ್ಲ ಅಂತ. ಲೆಕ್ಕಾಚಾರಗಳು ಏನೇನೋ ಬೇರೆ ಬೇರೆ ಇರ್ತವೆ. ಅವ್ರು ಹೇಳಿದ್ರು, ಹಿಂದುತ್ವದ ಮತಗಳನ್ನು ಒಡೆಯೋ ಕೆಲಸ ನಾನು ಮಾಡೋದಿಲ್ಲ ಹೇಳ್ತಾ ಬರ್ತಿದ್ರು ಅವರು. ಏನು JCB ಚಿಹ್ನೆ ಇಟ್ಕೊಂಡು ಒಂದು ಪಾರ್ಟಿ ಮಾಡ್ತೀನಿ, ಹಿಂದುತ್ವದ ಪಕ್ಷ ಆಗುತ್ತೆ, 2028ರ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಎಲ್ಲ ಹೇಳ್ತಿದ್ರು. ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ರು, ಹಿಂದುತ್ವದ ಮತಗಳನ್ನು ಒಡೆಯುವ ಕೆಲಸ ನಾನು ಮಾಡೋದಿಲ್ಲ, BJP ನನ್ನ ಫಸ್ಟ್ ಆಪ್ಷನ್ನು, ಇವನೇ ಕೆಲಸಕ್ಕೆ ಬರೋದಿಲ್ಲ, ನೀನು ಬರಬೇಡಯ್ಯ ನಮ್ಮ ಹತ್ರ ಅಂದರೆ ಆವಾಗ ಮುಂದಿನ ಯೋಚನೆ ಮಾಡ್ತೀನಿ ನಾನು ಅಂತ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದವರನ್ನು ಬಿಟ್ಟರೆ ಉಳಿದೆಲ್ಲ BJP ನಾಯಕರು ಟಚ್ನಲ್ಲಿದ್ದಾರಂತೆ, ಇವ್ರಿಗೆ ಟಚ್ನಲ್ಲಿದ್ದಾರೆ, ಮಾತಾಡ್ತಿರ್ತಾರಂತೆ. ಅವರ ಸಲಹೆ ಅಂತೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಡಿ ಅಂತ. ನಾನು ಮಾತಾಡ್ತಿಲ್ಲ ನೋಡಿ ಈಗ ಅಂತಾರವರು, ಕೇಳಿಸ್ಕೊಳ್ಳಿ. ನಾನು ಹಿಂದೂ ಮತ ಬ್ಯಾಂಕನ್ನು ಒಡಿಲಿಕ್ಕೆ ತಯಾರಿಲ್ಲ. ಹಿಂದೂ ಮತ ಬ್ಯಾಂಕು ಗಟ್ಟಿರಬೇಕು. ಅದಕ್ಕೆ BJPಗೆ ನನ್ನಿಂದ ಯಾವುದೇ ರೀತಿ ಕೆಟ್ಟಾಗಬಾರ್ದು. BJP ಮತ ಬ್ಯಾಂಕೂ ಉಳಿಬೇಕು, ಹಿಂದುತ್ವನೂ ಉಳಿಬೇಕಂತ ಹೇಳಿ ಆ ದಾಟಿಯಲ್ಲಿ ನಾನು ಇವತ್ತು ಇದ್ದೇನೆ. ನನ್ನ ಆಪ್ಷನ್ ಎಲ್ಲ ಓಪನ್ ಇದೆ. BJPಯವರು ಗೌರವಯುತವಾಗಿ ನನ್ನ ವಿಶ್ವಾಸ ತಗೊಂಡು ನಾ ಏನು ಆರೋಪಗಳನ್ನು ಮಾಡಿದ್ದೆ ಅನ್ನೋದು ಸತ್ಯ ಇದ್ದರೆ ಮತ್ತು ಪಕ್ಷಕ್ಕೆ ಲಾಭ ಆಗ್ತಿದ್ರೆ ನಾನು ಮೊದಲನೇ ಆಪ್ಷನ್ನು ಪಕ್ಷ. ನಂದು ಒಟ್ಟೆ ಆಪ್ಷನ್ ಇರೋದು BJP ಬಿಟ್ಟ ಮೇಲೆ ಅವ್ರಿಗೆ ತಗೋದೇ ಇಲ್ಲ, ನಾನು ಭಾಳ ಅಷ್ಟು ಅಯೋಗ್ಯ ಇದೇನಂತ ಅವ್ರು ನಿರ್ಣಯ ಮಾಡಿದ್ರೆ ಮುಂದೆ ನಾನು ಹಾದಿಯನ್ನು ನೋಡ್ಕೋಬೇಕಾಗ್ತದೆ. ಅವಾಗ ಮಾತ್ರ ಗಂಭೀರವಾಗಿ ನಾ ಏನು ನಿರ್ಣಯ ತಗೋತೇನೆ. ಇದರ ಅರ್ಥ ಯಾರಿಗೋ ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಮಾತಾಡಿದ್ದಕ್ಕೇ ಉಚ್ಚಾಟನೆ ಮಾಡೋದಲ್ಲ. ವಿಜಯೇಂದ್ರ ಒಂದು ಟೀಮ್ ಬಿಟ್ಟರೆ ಉಳಿದ ಎಲ್ಲ BJP ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ. ನಾವು ಮಾತಾಡ್ಕೋತಿರ್ತೀವಿ. ನಾವೆಲ್ಲ ಕೂಡಿ ಕರ್ನಾಟಕದಲ್ಲಿ BJP ಸರ್ಕಾರ ಮಾಡಬೇಕು ಅನ್ನೋಂಥ ಭಾವನೆ ನಮ್ಮೆಲ್ಲ ಹಳೆ ಟೀಮ್ ಏನಿದೆ ಆ ಟೀಮ್ ಎಲ್ಲರೂ ನನ್ನ ಸಂಪರ್ಕದಲ್ಲಿದ್ದಾರೆ. ಯಾವುದೇ ರೀತಿ ಯಡಿಯೂರಪ್ಪ ಕುಟುಂಬಕ್ಕೆ ಬೈಯೋದನ್ನು ಬಿಡ್ರಿ ಅಂತ ಹೇಳಿ ಸಲಹೆ ಕೊಟ್ಕೋತಾ ಇರ್ತಾರೆ. ಇವತ್ತಿನವರೆಗೂ ಕೊಡ್ತಾರೆ. ಸಲಹೆಗಳನ್ನು ಹಂತ ಹಂತವಾಗಿ ಸ್ವೀಕಾರ ಮಾಡ್ಲಕತ್ತೀನಿ. ಮೊನ್ನೆ ನಾನು ಶಿವಮೊಗ್ಗ ಹೋದ್ರೆ ಏನೂ ಮಾತಾಡಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಶಿವಮೊಗ್ಗದಲ್ಲೇ ನನಗೆ 10-12 ಸಾವಿರ ಜನ ಸೇರಿದ್ದು ನೋಡಿದ್ರೆ ನಮ್ಮ ಕಡೆನೂ ಒಲವಿದೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಬರ್ತಾಯಿದೆ. ಹಿಂದುತ್ವದ ಒಬ್ಬ ವ್ಯಕ್ತಿ ಕರ್ನಾಟಕ BJPಯಲ್ಲಿ ಬೇಕು ಅನ್ನೋಂಥ ವಾತಾವರಣ ಈ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇಲ್ಲ, ಈಗ ನಾನು ನೇರ ಮಾತಾಡ್ತೀನಿ ಅನ್ನೋದು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ.